ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ತಾ ಇದೀವಿ. ಮೆಟ್ರೋಲೇ ಈ ತರ ಕ್ರೌಡ್, ಮತ್ತೆ ಸ್ಟೇಡಿಯಂ ಹತ್ರ ಹೋದ್ರೆ ಯಾವ ತರ ಕ್ರೌಡ್ ಇರಬೇಡ. ಮೆಟ್ರೋ ಅಂತೂ ಹೋಗಕ್ಕೆ ಆಗಲ್ಲ. ನನಗೆ ನಂಬಕ್ ಆಗ್ತಿಲ್ಲ ಗೈಸ್, RCB ಫ್ಯಾನ್ಸ್ ಎಲ್ಲ ಇಷ್ಟು ಚೆನ್ನಾಗಿದಾರ ಅಂತ. ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬ್ಲಾಗ್ ಅಲ್ಲಿ ನಾನು ಎಲ್ಲೋಗ್ತಾ ಇದ್ದೀನಿ ಅಂದ್ರೆ ಎಲ್ಲೋಗ್ತಾ ಇದ್ದೀನಪ್ಪ ಪುನೀತ್ ಇವಾಗ ಯಾಕೋ ಗೊತ್ತಿಲ್ಲ ಅಂತ. ನೆನ್ನೆ ಹೆಂಗಿತ್ತೇಳಿ ಮ್ಯಾಚ್ ಗೈಸ್, ಕ್ರೇಜಿ ಗೈಸ್. ಈ ಸಲ ಕಪ್ ನಮ್ದು ಅಲ್ವಾ? ಅವ್ನ್ ಕರಿ ಈ ಸಲ ಯಾರು ಕಪ್ಪ ಅಂತ ಕೇಳು. ಜೈ RCB. ನಿಜವಾಗ್ಲೂ ಗೈಸ್, ನನ್ಗೆ ನೆನ್ನೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಬೆಂಗಳೂರು ನೆನ್ನೆ ಇಡೀ ನೈಟ್ ಕಣೋ ಹೆಂಗಿತ್ತು ಅಂದ್ರೆ ನೈಟು ಕ್ರೇಜಿ ಗೈಸ್. ಇವಾಗ ಎಲ್ಲೋಗ್ತಾ ಇದೀವಿ ಅಂದ್ರೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ತಾ ಇದೀವಿ. ಗಾಡಿ ತೊಗೊಂಡು ಹೋಗೋಕ್ಕಾಗಲ್ವಂತೆ, ಅದಕ್ಕೆ ಮೆಟ್ರೋಲ್ ಹೋಗ್ತಾ ಇದೀವಿ. ಫುಲ್ ಹೆವಿ ಕ್ರೌಡ್ ಆಗ್ಬಿಟ್ಟಿದೆ ಅಲ್ಲಿ, ಗಾಡಿದೆಲ್ಲ ತುಂಬಾ ಜನ ಬಂದ್ಬಿಟ್ಟಿದಾರಂತೆ. ಸೊ ಅದು ಇವಾಗ ಬೇಗ ಮೆಟ್ರೋಲ್ ಹೋಗಿ ನೋಡೋಣ, ಟಿಕೆಟ್ ಸಿಕ್ಕಿದೆ 100% ಹೊರಗಡೆ ಹೋಗ್ತೀನಿ. ಸೊ ಇವಾಗ ಲೆಟ್ಸ್ ಗೋ, ಹೋಗೋಣ ಬನ್ನಿ ಗೈಸ್. ಇವಾಗ ಹೋಗ್ತಾ ಇದೀವಿ. ನೋಡಿದೆ ಫೋನಲ್ಲಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಒಂದು 5 ನಿಮಿಷ ಮುಂಚೆ ಮಾಡಿದ್ರೆ ಟಿಕೆಟ್ ಇರ್ತಿತ್ತು. ಅಲ್ಲಿ ಹೋಗೋಣ, ಬ್ಲ್ಯಾಕ್ ಟಿಕೆಟ್ ಯಾರು ಕೊಡ್ತಾ ಇದ್ರೆ ಸೊ ಈಸ್ಕೋಣ. ಅಲ್ಲಿ ಇರ್ತಾರೆ, ತುಂಬಾ ಜನ ಇರ್ತಾರೆ. ಇಷ್ಟಲ್ಲಿ ಹೋಗಿ ರೀಚ್ ಆಗ್ತೀನಿ. ಟಿಕೆಟ್ ಸಿಕ್ಕಿದ್ರೆ 100% ಹೊರಗಡೆ ಹೋಗ್ತೀನಿ, ಇಲ್ಲಾಂದ್ರೆ ಏನಾರು ಒಂದು ಪ್ರಯತ್ನ ಪಡ್ತೀನಿ. ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ, ಗಾಡಿ ನಿಲ್ಸಕ್ ಜಾಗ ಇಲ್ಲ, ಹೆವಿ ಕ್ರೌಡ್. ಅಪ್ಪ ಈ ಜಾಗ ಇದ್ರೆ ಹಾಕ್ಬಿಡು. ಹೆವಿ ನೋಡಿ ಎಷ್ಟು ಜನ ಮೆಟ್ರೋಲು ಗಾಡಿ ನಿಲ್ಸ್ಬಿಟ್ಟು ಎಲ್ಲರೂ ಮೆಟ್ರೋಲ್ ಹೋಗ್ಬಿಟ್ಟಿದ್ದಾರೆ. ಹೆಂಗೋ ಪಾರ್ಕಿಂಗ್ ಸಿಕ್ತು, ಮೆಟ್ರೋ ಒಳಗಡೆ ಬಂದಿದ್ದೀವಿ. ಮೆಟ್ರೋಲು ಹೆವಿ ಕ್ರೌಡ್ ಇದೆ, ಎಲ್ಲಿ ನೋಡಿದ್ರು RCB ನೋಡಿ. ಕ್ರೇಜಿ ಒಂಥರ. RCB ಅಭಿಮಾನಿ ಅಂದರೆ ಹೆಂಗೆ ಇರಬೇಕು. ಸರಿಯಾಗಿತ್ತು. ಬೇಗ ಕಬ್ಬನ್ ಪಾರ್ಕ್ ಹತ್ರ ಹೋಗೋಣ. ಗಾಡಿ ತೊಗೊಂಡೋಗಿದ್ದೆ ಇನ್ನೂ ಮಜಾ ಇರ್ತಿತ್ತು, ಅಲ್ಲಿ ಹೋಗೋಕ್ಕೆ ಆಗಲ್ವಂತೆ ಗಾಡಿ ತೊಗೊಂಡು. ಅಯ್ಯೋ, ಪ್ಲ್ಯಾಟ್ಫಾರ್ಮ್ ಯಾವುದು? ಬೇಗ ನೋಡ್ಕೊ. ಈಗ ಫಸ್ಟ್ ಅಲ್ಲಿ ರೀಚ್ ಆಗೋಣ ಏರಿಗೋಸ್. ನೋಡ್ಬೋದು ಮೆಟ್ರೋಲು ಇಷ್ಟು ಜನ RCB ಫ್ಯಾನ್ಸ್ ಅಂತ ಕ್ರೇಜಿ ಗೈಸ್. ಇವತ್ತು ನಾವು ಹೋದಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನೋಡಿ ಮೆಟ್ರೋ ನಿಂತಿದೆ, ಹೋಗಕ್ಕಾಗ್ತಿಲ್ಲ ನಮ್ಗೆ. ಮೆಟ್ರೋದಲ್ಲಿ ಏನ್ ಕ್ರೇಜ್ ಅಂದ್ರೆ ಗೈಸ್, ನೋಡಿ ಮೆಟ್ರೋ ನೋಡ್ಬೋದು ಗೈಸ್. ಜನ ನೋಡಿ ಗೈಸ್, ಎಲ್ಲರೂ RCB ನೋಡಿ ಗೈಸ್. ನಾವು ಕಬ್ಬನ್ ಪಾರ್ಕ್ಗೆ ಅಂತ ಮೆಟ್ರೋ ತಗೊಂಡಿದ್ವಿ, ಹೌದು. ಒಳಗಡೆ ಹೋಗಕ್ ಆಗ್ತಿಲ್ಲ, ಅದಕ್ಕೆ ಮೆಜೆಸ್ಟಿಕ್ ಅಲ್ಲಿ ಎಕ್ಸಿಟ್ ಆಗಿ ನೋಡಿ ನೋಡ್ಬೋದು. ಅಪ್ಪ ಕೆಳಗಡೆ ನೋಡಕ್ಕಾಗಲಿ. ಮತ್ತೆ ಎಂಟ್ರಿ ನೋಡಿ, ಇಲ್ಲಿ
ಕಿರ್ಚಾಡ್ತವ್ರ ಗೈಸ್. ಅದು ಒಳಗಡೆ ಮೆಟ್ರೋ ಹೋಗಕ್ಕೆ ಆಗ್ತಿಲ್ಲ. ಅದಕ್ಕೆ ಇವಾಗ ಮೆಜೆಸ್ಟಿಕ್ ಅಲ್ಲಿ ಈಚೆ ಬಂದು ಇಲ್ಲಿಂದ ಆಟೋ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬೇಗ ಹೋಗ್ಬೋದು ಅಂತ. ಈಗ ಎಕ್ಸಿಟ್ ಇಲ್ಲಿ ಸ್ಟ್ರೇಟ್ ಎಲ್ಲ RCBನೇ ಗೈಸ್. ಯಪ್ಪ ಏನ್ ಹಿಂಗಿರ್ತಾರ ಫ್ಯಾನ್ಸು, ಕ್ರೇಜಿ ಫ್ಯಾನ್ಸ್. ಮೆಟ್ರೋಲೇ ಈ ತರ ಕ್ರೌಡು, ಮತ್ತೆ ಸ್ಟೇಡಿಯಂ ಹತ್ರ ಯಾವ ತರ ಕ್ರೌಡ್ ಇರಬೇಡ ಯಪ್ಪ. ಸೊ ಅದಕ್ಕೆ ನಾವು ಇವಾಗ ಅಲ್ಲಿ ಮೆಟ್ರೋ ಹೋಗಕ್ಕೆ ಆಗಲ್ಲ, ಇವಾಗ ತಲುಪೋದೇ ಇಲ್ಲ ಮೆಟ್ರೋಲ್ ಹೋದ್ರೆ. ಅದಕ್ಕೆ ಬೇಗ ಆಟೋಲ್ ಹೋಗ್ಬಿಡೋಣ ಅಂತ ಆಟೋಲ್ ಹೋಗ್ತಾ ಇದೀವಿ. ಹೆಚ್ಚಿಗೋ ಬನ್ನಿ. ಆಟೋ ಇವಾಗ ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ ಇವಾಗ ನಮ್ಗೆ. ಅದು ಹೆಂಗ್ ಕೇಳಿಸಿದೆ ಅಂದ್ರೆ ಈಚೆ, ಓ ಮೈ ಗಾಡ್. RCB ಅಂದ್ರೆ ಹಿಂಗಿರ್ಬೇಕು, ಫ್ಯಾನ್ಸ್ ಅಂದ್ರೆ ಹಿಂಗಿರ್ಬೇಕು, ಕ್ರೇಜಿ. ಸೊ ಯಾ ಲೆಚ್ಗೆ ಹೋಗೋಣ ಬನ್ನಿ. ಬೈ RCB ನೆನೆ ಮ್ಯಾಚ್ ನೋಡಿದ್ರ? ಗೊತ್ತಿಲ್ವಾ ಕನ್ನಡ? ಅವ್ರ ಕನ್ನಡನೇ ಗೊತ್ತಿಲ್ಲ ಅಪ್ಪ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಅವ್ರಿಗೆಲ್ಲ ಒಂದು ದಿವಸ ಟ್ಯೂಷನ್ ಮಾಡಬೇಕು, ಮನೇಲಿ ಕರ್ಕೊಂಬಂದು ಕನ್ನಡ ಹೇಳ್ಕೊಡ್ಬೇಕು ಎಲ್ಲರಿಗೂ. ಲೆಚ್ಗೋ ಬನ್ನಿ. ಅಲ್ಲಿ ಹೋಗಿ ಆಟೋ ಅವ್ರಿಗೆ ಕೇಳಿದ್ರೆ, ಸರ್ ದಯವಿಟ್ಟು ಅಲ್ಲಿ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅಲ್ಲಿ ಬಿಡಿ ಅಂತ ಮತ್ತೆ ಹೇಳ್ಬಿಡಿ, ಹೆವಿ ಕ್ರೌಡ್ ಇದೆ ಅಲ್ಲಿ, ಆಟೋ ಅಂತೂ ಹೋಗೋದೇ ಇಲ್ಲ. ಏನು ಮಾಡೋದು ಇವಾಗ? ಗೊತ್ತಿಲ್ಲ ಏನ್ ಮಾಡ್ಬೇಕು. ಇವಾಗ ಮೆಟ್ರೋನು ಹಂಗೆ ಲೆಕ್ಬಿಟ್ಟು ಬಂದು ಮೆಟ್ರೋ ಅಂತೂ ಹೋಗೋಕ್ಕೆ ಆಗಲ್ಲ ಬಿಡಿ. ಆಟೋ ಏನಾದ್ರು ಸಿಕ್ತಂದ್ರೆ ಅಂದ್ರೆ ಆಟೋ ಅವರು ಬರೋಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಏನಾರು ಒಂದು ಮಾಡಲೇಬೇಕು ಸರ್. ಹೋಗೋಣ, ಏನಾರು ಒಂದು ಮಾಡಿ ಬನ್ನಿ. ನಡ್ಕೊಂಡ್ರೆ ಹೋಗೋಣ ಬೇಗ. ನಡ್ಕೊಂಡ್ ಬೇಡ, ಎಷ್ಟು ದೂರ ಗೊತ್ತಾಗಿಲ್ಲಿ. ನೋಡೋಣ ರೀ, ಏನೋ ಒಂದು ಮಾಡೋಣ. ಹೇಗಿತ್ತು ನೆನ್ನೆ ಮ್ಯಾಚು? ಸಖತ್ತಾಗಿತ್ತು. ಇವಾಗ ಯಾಕೆ ನೋಡಿ ಗೈಸ್, ಇವಾಗ ಇವ್ರು ಕೇಳಿದ್ರು ಆ ಕಡೆ ದಿಕ್ಕಿಗೆ ಬರಲ್ಲ ಅಂತಿದ್ದಾರೆ. ಮತ್ತೆ ಯಾರ ಹತ್ರ ಕೇಳಿ ನಾನು ಹೇಳಿ? ಯಾರು ಬೇಕಾದಷ್ಟು ಜನ ಇದಾರೆ, ಲಕ್ಷಾಂತರ ಆಟೋ ಇದೆ. ಆರಾಮಾಗಿ ಯಾವ್ದಾರು ಒಂದು ಆಟೋ ಹೋಗಿ. ಒಬ್ರು ಬರ್ತಿಲ್ವಲ್ಲ, ಒಬ್ರು ಬರ್ತಿಲ್ಲ. ಒಬ್ರು ಬರ್ದೇ ಇರೋ ಆ ಅನುಕೂಲಕ್ಕೆ ತಾನೇ ಮೆಟ್ರೋ ಮಾಡಿದ್ದಾರೆ. ಮೆಟ್ರೋಗೆ ಹೋಗ್ಬಿಡಿ, ಮೆಟ್ರೋ ಜನಕ್ಕೆ ತೋರ್ಸಾಯ್ತೀನಿ. ಅವಾಗ ಎಂತ ಜನ ಹತ್ಕೊಬಿಡಿ ಟಾಪ್ ಮೇಲೆ, ಮೆಟ್ರೋ ಟಾಪ್ ಮೇಲೆ, ಮೆಟ್ರೋ ಟಾಪ್ ಮೇಲೆ ಹೋಗ್ಬಿಡಿ. ಮೆಟ್ರೋ ಟಾಪ್ ಮೇಲೆ ಮತ್ತೆ ಇನ್ನೇನ್ ಮಾಡೋದು? ಕ್ರೇಜಿ ನೀವು, ಕ್ರೇಜಿ. ಹೆಂಗ್ ಹೋಗೋದ್ ನಾವ್ ಇವಾಗ? ಜೈ RCB ಕರೆಕ್ಟ್ ಆಗಿ ಒಂದ್ಸತಿ ಜೈ RCB ಜಯ RCB. ನೋಡಿದ್ರಲ್ಲ ಗೈಸ್, ಇವಾಗ ಯಾರು ಬರ್ತಿಲ್ಲ ಆಟೋ ಅವ್ರು. ಹೆವಿ ಅಲ್ಲಿ ಹೋದ್ರೆ ಆಗೋದಿಲ್ಲ. ಆ ದಿಕ್ಕಗಂತೂ ಕರೀಲೇಬೇಡಿ. ಇವರೇ ಇದಾರೆ ನೋಡಿ ಎಕ್ಸಾಂಪಲ್. ಇವ್ರು ಕೇಳ್ದೆ ಇವಾಗ ಅಲ್ಲಿ ಬರೋದೇ ಇಲ್ಲ. ಅಲ್ಲಿ ಹೇಳಕ್ಕೆ ಹೋಗ್ಬೇಡ ನೀವು ಅಂತಿದ್ದಾರೆ. ಹೆವಿ ಅಂದ್ರೆ ಹೆವಿ ಇದೆ. ಇವಾಗ ನೋಡಿ ಮೆಟ್ರೋದಲ್ಲಿ ಹೋಗೋಕ್ಕಾಗಲ್ಲ. ಮೆಟ್ರೋದಲ್ಲಿ ಹೋಗೋಣ ಏನು, ಏನ್ ಮಾಡಕ್ಕಾಗಲ್ಲ. ಮತ್ತೆ ಮೆಟ್ರೋದಲ್ಲೇ ಚಾನ್ಸ್ ನೋಡೋಣ. ನಮ್ಗೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಇವಾಗ ಮತ್ತೆ ಮೆಟ್ರೋಗೆ ಬಂದಿದ್ದೀವಿ. ಏನ್ ಮಾಡೋಣ ಅಂದ್ರೆ ಮೆಜೆಸ್ಟಿಕ್ ಒಂದು ಸ್ಟಾಪ್ ಹಿಂದೆ ಹತ್ತಿ ಅಲ್ಲಿಂದ ಸೀದಾ ಹಂಗೆ ಹೋಗೋಣ ಅಂತ. ಅಲ್ಲಿ ತುಂಬ ಜನ ಇರಲ್ಲ ಅಂತ ಹೋಗಿ ಇಟ್ಕೊಂಡಿದ್ದೀನಿ. ಸೊ ಯಾ ಬನ್ನಿ, ಇವಾಗ ಅದೊಂದೇ ಚಾನ್ಸ್ ಇರೋದು. ಆಟೋ ಅವ್ರು ಯಾರು ಬರ್ತಿಲ್ಲ ಅಲ್ಲಿ. ಲೆಟ್ಸ್ ಗೋ ಗೈಸ್. ನೀವು ಇಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ, ಏನು ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ನಾವು RCB ಫ್ಯಾನ್ಸ್ ಅವರು ಏನು ಮಾಡಿದ್ರು ನುಗ್ಗಿ ಹೋಗ್ತಾ ಇರ್ತೀವಿ. ಲೆಟ್ಸ್ ಗೋ. ನನಗೆ ನಂಬಕ್ಕಾಗ್ತಿಲ್ಲ ಗೈಸ್, RCB ಫ್ಯಾನ್ಸ್ ಎಲ್ಲ ಇಷ್ಟು ಜನ ಇದ್ದಾರಾ ಅಂತ. ಯಪ್ಪ ನೋಡಿ, ಸ್ಟೇಡಿಯಂ ಇವಾಗಲೇ ಮೆಟ್ರೋ ಸ್ಟೇಷನ್ ನೋಡಿರ್ತೀರ ಹೆಂಗಿದ್ರು ಅಂತ. ಇವಾಗ ಸ್ಟೇಡಿಯಮಲ್ಲಿ ಹೆಂಗಿರ್ಬೇಡ ಅಪ್ಪ. ಲೆಟ್ಸ್ ಗೋ, ತೋರಿಸ್ತೀನಿ ನಿಮ್ಗೂ. ಏನೋ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದಿದ್ದೀವಿ, ಇಲ್ಲೂ ತುಂಬ ಕ್ರೌಡು ಟಿಕೆಟ್ ತೊಗೊಳೋ ಕಡೆನು. ಏನಪ್ಪ ಇದು RCB ಫ್ಯಾನ್ಸು, ಕ್ರೇಜಿ. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಟಿಕೆಟ್ ಕೌಂಟ್ರ್ ಇದು, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನೋಡಿ ಮತ್ತೆ ನಾವು ಮೆಟ್ರೋ ಟಿಕೆಟ್ ತೊಗೊಳಕ್ಕೆ ಬಂದ್ವಿ. ಕವನ್ ಪಾರ್ಕಲ್ಲೂ ಸ್ಲಾಟ್ ಕ್ಲೋಸ್ ಅಂತೆ, ವಿಧಾನಸೌಧಲ್ಲೂ ಇಲ್ಲ, ಯಾವುದು ಮೆಟ್ರೋಲ್ಲಿ ಹೋಗಲ್ಲ. ಯಾವುದು ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ಹೋಗುತ್ತೆ, ಅಲ್ಲೊಂದು ತೊಗೊಳ್ಳಿ ಅಂತ. ಅಪ್ಪ ಎಲ್ಲರೂ ಅಯ್ಯೋ ಹೆಂಗೆ ಕ್ರಿಸ್ತಿದ್ದಾರೆ ಅದು. ಇಲ್ಲ ನನಗೆ ಹೋಗೋಕ್ಕಾಗ್ತಿಲ್ಲ ಅದೊಂದು ಸ್ವಲ್ಪ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ನಮ್ದು ಇವಾಗ ಒಂದು ಐಡಿಯಾ ಇದೆ, ಅದು ಐಡಿಯಾನ ಯೂಸ್ ಮಾಡ್ಕೊಂಡು ಹೋದರೆ ಹೋಗ್ತೀವಿ. ಫೈನಲಿ ರೀಚ್ ಆಗಿದ್ದೀವಿ. ಹೆಂಗೋ ಒಂದು ಮ್ಯಾಜಿಕ್ ಮಾಡಿ ಆ ಕಡೆ ಟ್ರೈನ್ಗೆ ಹೋಗಿ ಮತ್ತೆ ಈ ಕಡೆ ಟ್ರೈನ್ ಬಂದು ಅಯ್ಯೋ ಯಾವುದೋ ಒಂದು ಬೇರೆ ಸ್ಟಾಪಿಗೆ ಬಂದು ಇಳಿದಿದ್ದೀವಿ. ಆದ್ರೂ ಅಲ್ಲಿಂದ ನಡ್ಕೊಂಡು ಹೋಗೋಣ. ಸೊ ಬನ್ನಿ ಬೇಗ ಬನ್ನಿ ಹೋಗೋಣ.
ಕಾಲ್ ನೋಡ್ತಿದ್ದಪ್ಪ. ಇವಾಗ ಏನ್ ಗೊತ್ತಾ ಮೆಟ್ರೋ ಕಾಯಿನ್ ಹಾಕ್ಬೇಕಲ್ಲ, ಕಾಯಿನ್ ಇವಾಗ ಮಿಷನ್ಗೆ ಹಾಕ್ತಿಲ್ಲ, ಎಲ್ಲರೂ ಬುಟ್ಟಿಗೆ ಹಾಕೊಂಡು ಹೋಗ್ತಿದ್ದಾರೆ. ಇವಾಗ RCB ಫ್ಯಾನ್ಸ್ಗೋಸ್ಕರ ಅಷ್ಟೇ ಹೇಳೋದಂದ್ರೆ RCB ಕ್ರೇಜಿ ನೋಡಿ. ಕ್ರೇಜಿ ಗೈಸ್, RCB ಫ್ಯಾನ್ಸ್ ಕ್ರೇಜಿ ಅನ್ಕೊಳ್ಳಿ, ಕ್ರೇಜಿ. ಒಬ್ಬ ಈಚೆ ಬಂದಿದ್ದೀವಿ, ಈ ಕಡೆ ಕಾಲಿಕ್ಕೆ ಆಗುತ್ತಾ ಆಗಲ್ಲ ಗೊತ್ತಿಲ್ಲ, ನೋಡೋಣ ಗೈಸ್. ಇದು ನಂಗೆ ನಿಜಾನೋ ಸುಳ್ಳು ನಂಬಕ್ ಆಗ್ತಿಲ್ಲ. ನೋಡಿ ರೋಡ್ ಫುಲ್ ನೋಡಿ, ಎಲ್ಲಿ ನೋಡಿದ್ರು RCB ಜರ್ಸಿ ಕಾಣ್ತಿದೆ ನನಗೆ, ಎಲ್ಲಿ ನೋಡಿದ್ರು ನೋಡ್ಬೋದು ನೀವೇನೆ. ಚಾನಲ್ ನೇಮ್ ಬ್ರೋ? ಹಾ ಬ್ರೋ, PS Vlogs ಅಂತ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ. ಸೊ ಅದೇ ನೋಡ್ಬೋದು ನೀವು. ಹೆಂಗನ್ಸ್ತು ಬ್ರೋ ನಮ್ಮ ಮ್ಯಾಚ್ ನೋಡಿ? ಸೈಕ್. ಒಂದೇ ಮಾತು, ಸೈಕ್. ಯಾವಾಗ್ಲೂ ಅದು RCB. ನೀವು ಕ್ರೌಡ್ ನೋಡ್ಬೋದು. ಬಟ್ ಯಪ್ಪ, ಎಲ್ರು ನಮ್ಮ ಕಸಿನ್ಸು ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಿದ್ದಾರೆ ಹೋಗ್ಬೇಡ, ಸುಮ್ಮನೆ ಮನೆಗೆ ಬಂದ್ಬಿಟ್ಟು. ನ್ಯೂಸ್ ಎಲ್ಲ ನೋಡಿದ್ದೀನಿ 6 ಜನ ಸತ್ತೋಗಿದ್ದಾರೆ ಅಂತ ಗೈಸಲ್ಲಿ. ಸೊ ಬಟ್ ನಾವು ಹುಷಾರಾಗಿರೋಣ, ನಿಮಗೋಸ್ಕರ ಏನೋ ಪ್ರಯತ್ನ ಮಾಡ್ತಾ ಇದ್ದೀನಿ, ತೋರ್ಸಕ್ ಆಗುತ್ತೋ ಅಂತ ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಗೈಸ್. ಮೈಸೂರಿಂದ ಬಂದಿದ್ದೆ ನೀವು? ಯಾಕೆ ಒಬ್ಬನೇ ಬಂದ ಏನು? ಇಲ್ಲ ಫ್ರೆಂಡ್ಸ್ ಎಲ್ಲರೂ ಎಲ್ಲಿದ್ದಾರೆ ಫ್ರೆಂಡ್ಸ್ ಎಲ್ಲ? ಬರ್ತಿದ್ದಾರೆ ಅವರು ಒಂದೊಂದು. ಮೈಸೂರಿಂದ ಮೈಸೂರಿಂದ ಮತ್ತೆ ಎಷ್ಟೊಂದು ಜನ ಯಾವ ಊರಿಂದ ಬಂದಿದ್ದಾರೋ. ಅಯ್ಯೋ, ಮುಂದೆ ತೋರ್ಸು ಕ್ರೇಜ್ ನೋಡಿ, ಕ್ರೇಜ್. ಯಪ್ಪ, ಸರ್ಕಲೇ ತುಂಬಿಟ್ಟಿದಾರಲ್ಲಪ್ಪ. ಏನೇನಿ ಜೈ RCB ಅಷ್ಟೇ. ಏನಂತೀರಾ ಬ್ರೋ? ನೋಡ್ಬೋದು ಇದೊಂದು ಸರ್ಕಲ್, ಎಷ್ಟು ನೋಡಿ ಎಷ್ಟು ಜನ. ಓ, ಏನ್ ಮಾಡ್ತಾರೆ ಎಷ್ಟು ಜನ ಕ್ರೌಡ್. RCB ಅಭಿಮಾನಿ ಅಂದ್ರೆ ಹಿಂಗಿರ್ಬೇಕು. ನೋಡೋಣ, ಹೋಗಿ ಬರೋಣ ಇರಿ. ಮನೇಲಿಲ್ಲ, ಹೋಗ್ಬೇಡ ಅಂತಿದ್ದಾರೆ. RCB ಬಟ್ RCB ಕ್ರೇಜ್ ಅಂತ ಇಲ್ಲಿ ಯಾವತ್ತೂ ಮುಗಿಯಲ್ಲ, ಇನ್ನು ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಆಗಲ್ಲ RCB ಫ್ಯಾನ್ಸ್. ಅಲ್ಲಿ ಮುಂದೆ ಹೋಗೋಣ ಬನ್ನಿ. ನೋಡಿ ಗೈಸ್, ಅಲ್ಲಿ ಎಷ್ಟು ಜನ ಅಂದ್ರೆ ಏನಾಗ್ತದೆ. ಬಟ್ ಜನ ನೋಡಿ ಈಗ, ಅಯ್ಯೋಪ್ಪ ನೋಡ್ಬೋದು ನೀವು ಜನ. ಅಯ್ಯೋ, ನಂಗೆ ನಂಬಕ್ಕೆ ಆಗ್ತಿಲ್ಲ, RCB ಫ್ಯಾನ್ಸ್ ಇಷ್ಟು ಜನ. ಡ್ಯಾಮ್, ಎಲ್ರು ಇವಾಗ ಎಲ್ಲೂ ನಿಂತ್ಕೊಳಕ್ ಜಾಗ ಇಲ್ಲ. ಏನೋ ಒಂದು ನೋಡ್ತಾ ಇದೀನಿ, ಎಲ್ಲರೂ ಹೋಗಕ್ ಜಾಗ ಇರ್ತಾ, ಆ ಕಡೆ ನಿಂತ್ಕೊಬೋದು ಅಂತ. ಎಲ್ಲೂ ಜಾಗನೇ ಇಲ್ಲ ಇಲ್ಲಿ. ಜನ ನೋಡಿ ಇಲ್ಲಿ, ಏನ್ ಮಾಡಕ್ಕಲ್ಲ, ಏನೋ ಪ್ರಯತ್ನ ಮಾಡೋಣ. ನೀವು ಜನ ನೋಡ್ಬೋದು, ಎಷ್ಟು ಜನ ಬಂದಿದ್ದಾರೆ ಅಂದ್ರೆ. ತೋರ್ಸೊಂದ್ಸರಿ ಜನಕ್ಕೆ, ನೀವೇ ನೋಡಿ ಜನದ ಮಧ್ಯದಲ್ಲಿ ಅಲ್ಲಿ ಸ್ಟೇಡಿಯಂ ಹತ್ರ ಹೋಗಕ್ ಆಗುತ್ತಾ? ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ. ಇಲ್ಲಿ ಜನ ಎಷ್ಟು ಜನ ಅಂದ್ರೆ ಯಪ್ಪ. ಹಿಂಗೋ ನಡ್ಕೊಂಡು ವಿಧಾನಸೌಧ ತನಕ ಬಂದಿದೀವಿ, ಇಲ್ಲಂತೂ ತುಂಬಾ ಜನ. ಯಪ್ಪ, RCB ಎಲ್ಲರೂ ಚಿಕ್ಕ ಮಕ್ಳಿಂದ ಹಿಡ್ದು ದೊಡ್ಡವ್ರವ್ರಿಗೆ ಎಲ್ಲರೂ RCB. CSK ಅವ್ರು ಈ ಟೈಮಲ್ಲಿ ಮಧ್ಯದಲ್ಲೆಲ್ಲ ಸಿಗ್ಬೇಕು. ಮುಗೀತು ಬಿಡಿ, ಅವ್ರ ಕಥೆನೇ ಮುಗ್ದೋದು. ಏನ್ ಅನ್ಸುತ್ತೆ ಅಂದ್ರೆ, ಮುಂಚಾಲೆ ರೋಡಿಗೆ ಬಂದ್ರೆ ಏನ್ ಖಾಲಿ ಆಗಿರುತ್ತೆ. ಇವಾಗ ಜನ ನೋಡಿ, ಮೇನ್ ರೋಡು ಅಂತಾನು ನೋಡ್ತಿಲ್ಲ ಯಾರು ಜನ. ಅವ್ರ ಪಾಟ್ ಜನ ಹೋಗ್ತಾ ಇದಾರೆ, ಗಾಡಿ ಕಾರು ಎಲ್ಲ. ನೆನ್ನೆಲ್ಲ ನಾವು ಆ ಟಿ-ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ವಿ. ಇವತ್ತು ಈ ಟಿ-ಶರ್ಟ್ ಹಾಕೊಂಬಾರ್ದು. ಆಕ್ಚುಲಿ ಕಪ್ ಹೊಡೆದ್ವಿ, ಕಪ್ ಇವಾಗ ನಮ್ದು. ನಾವು ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ನೋಡಿ ಮೇನ್ ರೋಡಲ್ಲಿ, ಅದು ಈ ರೋಡೆಲ್ಲ ಮುಂಚೆ ಎಲ್ಲ ಏನ್ ಖಾಲಿ ಇರುತ್ತೆ ಅಂದ್ರೆ ನೋಡಿ. ವಿಧಾನಸೌಧ ಮುಂದೆ ಅದು ರೋಡ್ ಬಿಟ್ಟು ಎಲ್ಲೆಲ್ಲೋ ಹತ್ತು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಕ್ರೇಜಿ, ಎಲ್ಲರೂ ಕ್ರೇಜಿ. ನೋಡಿ 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 ಮಜ್ಜಾ ನೋಡಿ ಗೈಸ್ ಅವ್ರದ್ದು. ಇಲ್ಲ ಬ್ರೋ, ಆಗಿಲ್ಲ, ಮಜಾ ಮಾಡ್ತಿದ್ದಾರೆ ಎಲ್ಲರೂ. ನೋಡಿ ಗೈಸ್, ಇಲ್ಲಿ ಎಲ್ಲಾರ್ದು ಚಪ್ಪಲಿ ಗಿಪ್ಲಿ ಹೆಂಗ್ ರೋಡ್ ಮಧ್ಯದಲ್ಲಿ ಬಿದ್ದಿದೆ ಅಂತ ನೋಡಿ. ಹೆಂಗ್ ಆಗಿರ್ಬೇಡ. ನಾವು ಲೇಟಾಗಿ ಬಂದಿದ್ದೀವಿ, ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು.
ನೋಡಿ ಗೈಸ್, ಇಲ್ಲಿ ಗಾಡಿ ಒಂದ್ ಕಡೆ ಬಿದ್ದಿದೆ. ಈ RCB ಫ್ಯಾನ್ಸ್ ನೋಡಿ ಗೈಸ್, ಏನಂತ ಪ್ರೀತಮ್ ನೋಡಿ. ಇದೇ ತರ ಇರ್ಲಿ, ಇದೇ ತರ ಫ್ರೆಂಡ್ಸ್. ಸೊ ಗೈಸ್, ಇವಾಗ ಸುಮ್ಮನೆ ಮನೆಗೆ ಹೋಗೋದು ಬೆಸ್ಟು. ಜನದ ಮೇಲೆ ಜನ ಜಾಸ್ತಿನೇ ಆಗ್ತಾ ಇದ್ರೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಇಲ್ಲಿ. ಸುಮ್ಮನೆ ಮನೆಗೆ ಹೋಗಿ ಆರಾಮಾಗಿ, ಮನೆಯಿಂದನೂ ತುಂಬ ಕಾಲ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಬಂದ್ಬಿಡು, ಸುಮ್ಮನೆ ಅಲ್ಲಿ ತುಂಬ ಜನ ಆಗ್ತಿದ್ದಾರೆ, ಬೇಡ ಬೇಡ ಅಂತ. ಸೊ ಅದಕ್ಕೆ ಹೋಗ್ಬಿಡೋಣ, ಮನೆಗೆ ಹೋಗ್ಬಿಡೋಣ. ಮನೇಲಿ ಆರಾಮಾಗಿ ಕುತ್ಕೊಂಡು TV ನೋಡೋಣ. ಎಷ್ಟು ಆಗಿದೆಯೋ, ವಿಧಾನಸೌಧ ತನಕ ನಡ್ಕೊಂಬಂದು ನಿಮ್ಗೆಲ್ಲ ತೋರಿಸಿದ್ದೀನಿ. ಸೊ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಅದೇ. ಇವಾಗ ನೋಡಿ, ಇಲ್ಲಿ ವಿಧಾನಸೌಧ ಮತ್ತು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಎರಡು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎರಡು ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಷ್ಟು ಜನ ಕ್ರೌಡ್ ಆದರೆ, ಜನ ಎಲ್ಲ ಬಂದರೆ ಏನು ಮಾಡಿ ಮಾಡೋಕ್ಕಾಗೋದು. ಮೆಟ್ರೋ ಸ್ಟೇಷನ್ ಹೊಡೆದಾಕ್ಬಿಡ್ತಾರೆ. RCB ಫ್ಯಾನ್ಸ್ ಹಂಗಿದ್ದಾರೆ, ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ವಿಶ್ವೇಶ್ವರ ಮ್ಯೂಸಿಯಂ ಅಂತ ಒಂದು ಮುಂದೆ ಒಂದಿದೆ, 1 ಕಿಲೋಮೀಟ್ರಿಂದ. ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿಂದ ಹಂಗೆ ನಮ್ಮ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಹೋಗೋಣ. ಅದು ಇವಾಗ ದೊಡ್ಡ ಸರ್ಕಸ್, ಇವಾಗ ಅಲ್ಲಿ ಹತ್ಬೇಕಂದ್ರೆ ಅದೊಂದು ಇವಾಗ ತಲೆ ಬಿಸಿ ಇವಾಗ. ಸೊ ಏನೋ ಒಂದು ಪ್ರಯತ್ನ ಮಾಡಬೇಕು. ಲೆಟ್ಸ್ ಗೋ. ಜೈ RCB. ಬ್ರೋ ಈ ಸಲ RCB ವಿನ್ ಆಯ್ತು, ಏನಂತೀರಾ ಅದಕ್ಕೆ? ಖುಷಿ ಬ್ರೋ, ಫುಲ್ ಖುಷಿ ತಾನೆ? ಫುಲ್ ಖುಷಿ. ನಿಮ್ಗೆ ಬ್ರೋ? ಫುಲ್ ಖುಷಿ, ಎಲ್ಲಿ ಇವಾಗ ಫುಲ್ ದೋಷ, ಇವಾಗ ಫುಲ್ ಜೋಶ್ ಅಲ್ಲಿ ಸ್ಟೇಡಿಯಂ ಫುಲ್. ಯಾರ್ಡ್ ಫ್ಯಾನ್ ಆಫ್ RCB ಅಂದ್ರೆ ಏನ್ ಮಾಡಕ್ಕೆ ಹೇಳಿ ಅಲ್ಲ, ಇದು ಖುಷಿ. ಬಟ್ ಆದ್ರೂ ಈ ಸಲ ಕಪ್ ನಮ್ದೇ, ನಮ್ದು ಕಪ್ ನಮ್ದೇ. ಎಲ್ಲರೂ ಕ್ರೇಜಿ ಗೈಸ್, ಕ್ರೇಜಿ ಅನ್ಕೊಳ್ಳಿ ಎಲ್ಲರೂ RCB ಫ್ಯಾನ್ಸ್ ಅಂತೂ ಇಲ್ಲಿ. ಸೊ ಬನ್ನಿ ಹೋಗೋಣ. ನೋಡಿ 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 ನೋಡಿ, RCB ಅಭಿಮಾನಿ ಎಷ್ಟು ಜನ ಇದ್ದಾರೆ ಅಂತ. ಅದೇ ಗುರು, ಪಂಜಾಬ್ ವಿನ್ ಆಗಿದ್ರೆ ಏನೂ ಇರ್ತಿಲ್ಲ, ಸುಮ್ಮನೆ ಮನೆಗೆ ಹೋಗಿ ಮಾಡ್ಕೊಂಡಿರ್ತಿದ್ರು. RCB ವಿನ್ ಆಗಿದ್ಕೆ ಹಿಂಗಿರೋದು. ಕ್ರೇಜಿ ಫ್ಯಾನ್ಸ್. ಅದೇ ಬಾದಾಮಿ ಹಾಲವ್ರಿಗೆ ಮಾತಾ ಒಳ್ಳೆ ವ್ಯಾಪಾರ ಇವತ್ತು, ಒಳ್ಳೆ ವ್ಯಾಪಾರ. ದಿನಕ್ಕೊಂದು ಹಬ್ಬ ಅಂದ್ರೆ ಒಂದು 30 ಸಾವಿರ ದುಡ್ದಿರ್ತಾನೆ ಅವ್ರು. 100%. ನೋಡಿ ಜನ ನೋಡಿ ಎಷ್ಟು ಜನ ಇದಾರೆ ಅಲ್ಲೂ. ಇವಾಗ ನನ್ಗೇನು ಭಯ ಅಂದ್ರೆ, ಇವಾಗ ಮೆಟ್ರೋ ನಂಗೆ ಸಿಗುತ್ತೋ ಸಿಗಲ್ವೋ ಅಂತಾನೆ ಭಯ. ನೋಡಿ, ಈ ಮೆಟ್ರೋ ಸ್ಟೇಷನ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ವಿಶ್ವೇಶ್ವರ ಮ್ಯೂಸಿಯಂ ಅಂತ ಹೇಳಿದ್ನಲ್ಲ, ಅದೇ ಮೆಟ್ರೋ ಸ್ಟೇಷನ್ ನಾವು ಬಂದಿದ್ದು. ಮತ್ತೆ ಇವಾಗ ಬೇರೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಏನಿದು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ RCB ಫ್ಯಾನ್ಸ್ ಅವ್ರಿಗೆ. ಜೈ RCB. ಎಷ್ಟೊತ್ತು ಹೇಳಿದ್ರು ಬೇಜಾರಾಗಲ್ಲ ನನಗೆ. ಟಿಕೆಟ್ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದರೆ ಸೀದಾ ನಡ್ಕೊಂಡು ಹೋಗೋದೆ ಮನೆಗೆ. ಕರೆಕ್ಟ್ 10 ಕಿಲೋಮೀಟ್ರಿಂದ ನಡ್ಕೊಂಡು ಹೋಗೋದೆ, ಪಾದಯಾತ್ರೆ ಮಾಡೋದು. RCBಗೋಸ್ಕರ ವಿನ್ ಆಯ್ತಲ್ಲ. ಏನು ಗೈಸಿದು ಇಷ್ಟು ಜನ, ಎಲ್ಲಿ ನೋಡಿದ್ರು RCB ಜರ್ಸಿ. ವಿರಾಟ್ 18 ಕ್ರೇಜಿ. ಹಿಂಗೆ ಇರಬೇಕು, ಕಮ್ಮಿ ಆಗಬಾರ್ದು, ಜಾಸ್ತಿ ಆಗಬೇಕು ಫ್ಯಾನ್ಸಿನ. ಇನ್ಮೇಲೆ ಇರೋದು RCB ಮ್ಯಾಚು. ನೆಕ್ಸ್ಟ್ ವರ್ಷ ಇನ್ನೂ ಮಜಾ ಇರುತ್ತೆ, ವೇಟ್ ಮಾಡ್ತಾಯಿರಿ. ನೆಕ್ಸ್ಟ್ ವರ್ಷ ನಮ್ಮದೇ ಕಪ್ಪು. ಈ ಸಲ ನಮ್ಮದೇ ಕಪ್ಪು ಹೊಡೆದಾಯ್ತು, ನೆಕ್ಸ್ಟು ನಮ್ಮದೇ ಕಪ್ಪು ಬರೆದಿಟ್ಕೊಂಡ್ಬಿಡಿ 100%. ಬನ್ನಿ, ಇದೊಂದಿದೆ, ಇಲ್ಲೊಂದು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಸ್ಟಾಪ್ ಇದು. ಅಲ್ಲಿವರೆಗೂ ನಡ್ಕೊಂಬಂದಿದ್ದೀವಿ. ಇಲ್ಲರ್ ಓಪನ್ ಇದೆಯೋ ಇಲ್ವ ಅಂತ ನೋಡಿ. ಓಪನ್ ಇಲ್ಲ ಅಂತ ಸೀದಾ ನಡ್ಕೊಂಡು ಹೋಗೋದು, ಯಾವ ಆಟೋನೂ ಬರೋಲ್ಲ ಇಲ್ಲಿ. ಹೋಗೋಣ ಬನ್ನಿ ಗೈಸ್. ಅದೇ ನಾವು ಈ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲೂ ಕ್ಲೋಸ್ ಮಾಡ್ತಾ ಇದ್ದಾರೆ ಇವಾಗ. ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಏನು ಮಾಡೋದು ನೋಡಿ, ಇವಾಗ ಇನ್ನೂ ಅರ್ಧ ಗಂಟೆ ವೇಟ್ ಮಾಡ್ಬೇಕಂತೆ. ಗೇಟ್ ಓಪನ್ ಮಾಡ್ತಾರಂತೆ. ಏನಿಸ್ತಿದೆ ಬ್ರೋ RCB ವಿನ್ ಆಗಿದ್ದಕ್ಕೆ? ನಿನ್ನೆ ವಿನ್ ಆಗಿದೆ, ಖುಷಿ ಇದೆ. ಬಟ್ ಇವಾಗ ನೋಡ್ರಿ, ಈ ಕ್ರೌಡ್ ಅಲ್ಲಿ ನಮ್ಗೆ ಎಲ್ಲಿ ಹೋಗಿ ಮನೆಗೆ ಹೋಗಕ್ಕೂ ಆಗ್ತಿಲ್ಲ ನಮ್ಗೆ. ಸಕ್ಕತ್ತಾಗಿದೆ ಜೋಶ್ ಮಾತ್ರ, ತುಂಬಾ ಚೆನ್ನಾಗಿತ್ತು. ಸೂಪರ್ ಪ್ರೈಸ್ ನೋಡಿ. ಎನಿವೇಸ್, ಈ ಸರಿ ಕಪ್ ನಮ್ದು. ನೆಕ್ಸ್ಟ್ ನಮ್ದೇ. ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ 2 years ಚಾನ್ಸ್ ಇದೆ. 2 years ಅಲ್ಲಿ 1 year ಗೆದ್ರು ಸಾಕು, ಸಂತೋಷ. 18 years ಕಾಯ್ದಿದ್ವಿ ಅಂತ. ಇನ್ನ 2 years ಕಾಯಲ್ವಾ? ನೋಡಿ, ಸೆಟ್ರೆಸ್ ಆಗ್ತಾಯಿದ್ರೆ ಏನು ಮಾಡೋಕ್ಕಾಗಲ್ಲ. ಎಸ್, ಹಂಗೆ ನಾನು ಯೂಟ್ಯೂಬ್ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಶೋರ್. ಇವಾಗ ಮೆಟ್ರೋ ಒಳಗಡೆ ಬಂದಾಯ್ತು. ಇವಾಗ ಮತ್ತೆ ಮೆಜೆಸ್ಟಿಕ್ ಹೋದಾಗ ಇರೋದು ಮಜಾ. ಅಲ್ಲಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಮೆಜೆಸ್ಟಿಕ್ ಹೋದ್ರೆ ಕಿರ್ಚ್ತಾನೆ ಇರ್ತಾರೆ. ಅವಾಗಲೇ ನೋಡಿದ್ರಲ್ಲ, ಮೆಟ್ರೋ ಒಳಗಡೆನೆ ಬಿಡ್ಲಿಲ್ಲ ಅವರು. ಮುಂಚೆ ಮೆಟ್ರೋ ಒಳಗಡೆ ಕಿರ್ಚಂಗಿರ್ಲಿಲ್ಲ, ವಿಡಿಯೋ ತೆಗಿಯಂಗಿಲ್ಲ, ಏನು ಮಾಡಬಾರ್ದಿತ್ತು. RCB ಬಂದಾಗ ಅದೆಲ್ಲ ಲೆಕ್ಕನ. ಅಯ್ಯೋ ಬನ್ನಿ ಹೋಗೋಣ, ಇವಾಗ ಮನೆಗೆ ಹೋಗ್ಬಿಡೋಣ. ಅಲ್ಲಿ ಹೋಗೋಣ ಅಂತ ಇದ್ವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಹೆವಿ ಕ್ರೌಡ್ ಇದೆ ಅಂತೆ, ಬೇಡ ಅಂತ ಸುಮ್ಮನೆ ಹೋಗ್ತಾ ಇದ್ವಿ. ಸುಮ್ಮನೆ ಯಾಕೆ ಬೇಕು ರಿಸ್ಕ್? ಏನಾರು ಆಯಿತು ಅಂತ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಸೇಫಾಗಿ ಮನೆಗೆ ಹೋಗೋಣ ಅಂತ ಇವಾಗ ಬೇಗನೆ ಹೋಗ್ತಿದ್ದೆ. ಆಮೇಲೆ ನಮಗೆ ಮನೆಗೆ ಹೋಗೋಕ್ಕೂ ಆಗಲ್ಲ, ಮೆಟ್ರೋನು ಸಿಗಲ್ಲ. ಇವಾಗಲೇ ಮನೆಗೆ ಹೋಗ್ಬಿಡೋಣ. ಲೆಟ್ಸ್ ಗೋ ಗೈಸ್. ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ರೆ ಮೆಟ್ರೋದಲ್ಲಿ ಟಿಕೆಟ್ ಫ್ರೀ. ಹೋಗ್ಬಿಡಿ ಆಗ್ತಿದೆ. ಟಿಕೆಟೇ ಇಲ್ಲ ಇವತ್ತು ಮೆಟ್ರೋದಲ್ಲಿ. ಏನು ನೋಡಿ, RCB ಫ್ಯಾನ್ಸ್ ಅಂದರೆ ಹಿಂಗೆ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಟಿಕೆಟೇ ಖಾಲಿ ಆಗ್ಬಿಟ್ಟಿದೆ. ಎಲ್ಲರಿಗೂ ಫ್ರೀ ಅಂತ ಕಳಿಸ್ತಾ ಇದ್ದಾರೆ ಇವಾಗ. ಹೋಗೋಣ ಬನ್ನಿ. ಕ್ರೇಜಿ ಅನ್ಕೊಳ್ಳಿ, ಕ್ರೇಜಿ. ಬನ್ನಿ ಲೆಟ್ಸ್ ಗೋ. ಬನ್ನಿ. ಟಿಕೆಟ್ ಇಲ್ಲ, ಎಲ್ಲಮ್ಮನ ಜಾತ್ರೆ ಅಂತ ನುಗ್ತಾ ಇರೋದೇ ಇವತ್ತು ಮನೆಗೆ ಹೋಗುವಾಗ.
ನೋಡಿ ಗೈಸ್, ಮುಂಚೆ ಅಲ್ಲ ಒಂದೊಂದು ಕಾಯಿನ್ ಹಾಕೊಂಡು ಹೋಗ್ಬೇಕಿತ್ತು, ಎಗ್ರುಕೊಂಡು ಹೋಗ್ತಾ ಇದಾರೆ. ಜಂಪ್ ಮಾಡ್ಕೊಂಡು ಹೋಗ್ತಾ ಇರೋದೆ. RCB ನೋಡಿ ಗೈಸ್, ಏನ್ ನಂಬಕ್ಕೆ ಆಗ್ತಿರೋ, ಎಲ್ಲರೂ ಹೋಗ್ಬೋದು, ನಾವು ಎಲ್ಲರೂ ಹೋಗ್ಬೋದು. ಇವಪ್ಪ ಆದ್ರೂ ನೋಡಿ ಗೈಸ್, ಅವಾಗ್ಲೂ ಎಷ್ಟು ಕ್ರೌಡ್ ಇದೆ, ಅಷ್ಟೇ ಕ್ರೌಡ್ ಇದೆ. ಫಸ್ಟ್ ಮನೆಗೆ ರೀಚ್ ಆಗ್ಬಿಟ್ರೆ ನೀವೇ ಅನ್ಕೊಳ್ಳಿ, ಮೆಟ್ರೋದಲ್ಲಿ ಫ್ರೀ ಆಗಿ ಕೊಟ್ಟಿದ್ದಾರೆ ಅಂದ್ರೆ ನೀವೇ ಅನ್ಕೊಂಡ್ಬಿಡ್ಬೇಕು. ನೋಡಿ ಗೈಸ್, ನೋಡ್ಬೋದು ನೀವು ಗೈಸ್. ಫಸ್ಟ್ ನಾನು ಗಾಡಿ ಹತ್ರ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ. ಇಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಪ್ಲೀಸ್ ಬೇಜಾರು ಮಾಡ್ತೀನಿ. ಇವಾಗ ಹುಡುಗಿರಿಗೆಲ್ಲ ಬಸ್ ಫ್ರೀ ಇತ್ತು, ಇವತ್ತು ಒಂದು ದಿವಸ ಹುಡುಗರಿಗೆಲ್ಲ ಮೆಟ್ರೋ ಫ್ರೀ ಮಾಡ್ಬಿಟ್ಟಿದ್ದಾರೆ. ಹುಡುಗರಿಗೆಲ್ಲರಿಗೂ ಮೆಟ್ರೋ ಫ್ರೀ. ಓಕೆ ಗೈಸ್, ಹೆಂಗೋ ಒಂದು ಸಾಹಸ ಮಾಡ್ಕೊಂಡು ನಮ್ಮ ಗಾಡಿ ಹತ್ರ ಬಂದಿದ್ದೀವಿ. ಅಪ್ಪ, ನಾನು ನಿಜವಾಗ್ಲೂ ಇಷ್ಟು ಬೇಗ ಬರ್ತೀವಿ ಅಂದ್ಕೊಂಡಿರಲಿಲ್ಲ. 7 o'clock ರೀಚ್ ಆಗ್ಬಿಟ್ಟಿದ್ದೀನಿ. ನಾನು 10 ಗಂಟೆಗೆ ಬಂದು ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೆ ರಾಜಾಜಿನಗರ್ಗೆ. ನಾವೊಂದು ಐಡಿಯಾ ಯೂಸ್ ಮಾಡಿದ್ವಿ, ಅದಕ್ಕೆ ಬೇಗ ಬಂದ್ವಿ. ಮೆಜೆಸ್ಟಿಕ್ಕಿಗೆ ಹತ್ತಕ್ಕೆ ಹೋಗ್ತಿರ್ಲಿಲ್ಲ, ಅದು ಹಿಂದೆ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಒಂದು ಮೆಟ್ರೋಲ್ ಬಂದ್ಬಿಟ್ಟಿದ್ವಿ, ಅದಕ್ಕೆ ಇಷ್ಟು ಬೇಗ ಬಂದಿದ್ದು. ಅಪ್ಪ, ಈ ನಾನು ಬೇಜಾರು ಮಾಡ್ಕೊಂಡ್ಬಿಡಿ ಸ್ಟೇಡಿಯಂ ಹತ್ರ ಹೋಗಿಲ್ಲ ಅಂತ. ಬಟ್ ಹೋಗೋಕ್ಕೆ ಆಗ್ತಿಲ್ಲ, ಅಲ್ಲೇ ತುಂಬ ಜನ ಹೋಗ್ಬಿಟ್ಟು ವಾಪಸ್ ಬರ್ತಿದ್ದಾರೆ. ತುಂಬ ಜನ ಬ್ರೋ ಹೋಗ್ಬೇಡಿ ಬ್ರೋ, ತುಂಬ ತಳ್ತಾ ಇದ್ದಾರೆ, ಏನೋ ಒಂದು ಆಗ್ತಿದೆ, ತುಂಬ ಜನ ಸಾಯ್ತಾ ಇದ್ದಾರೆ. ನ್ಯೂಸಲ್ಲಿ ಬರ್ತಿದೆ ಅಂತ, ಒಂದು 10 ಜನ ಸತ್ತೋಗಿದ್ದಾರೆ ಅಂತ. ಸುಮ್ಮನೆ ಯಾಕೆ ಬೇಕು ರಿಸ್ಕು ಅಂತ ಸುಮ್ಮನೆ ನಾನು ಅಲ್ಲಿಂದ ಹಂಗೆ ವಾಪಸ್ ಬಂದ್ಬಿಟ್ಟೆ. ನನ್ನ ಕೈಯಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಸಿ ಯು, ಬೈ. ಜೈ RCB. ಈ ಸಲ ಕಪ್ ನಮ್ಮದು. ಹಾಂ, ಬಾಯ್.